ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಎಸ್ಬಿಐ ವಿರುದ್ಧ ಪ್ರತಿಭಟನೆ. ಎಸ್ಬಿಐ ಚುನಾವಣಾ ಬಾಂಡ್ ಮಾಹಿತಿಯನ್ನ ಮುಚ್ಚಿಟ್ಟ ಆರೋಪದ ಹಿನ್ನೆಲೆಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾಂಕ್ ಮುತ್ತಿಗೆಗೆ ಯತ್ನಿಸಿದ್ದಾರೆ. ಚುನಾವಣಾ ಬಾಂಡ್ ಮಾಹಿತಿಯನ್ನ ಮುಚ್ಚಿಟ್ಟಿರುವ ಹಿನ್ನೆಲೆಯಲ್ಲಿ ಎಸ್ಬಿಐ ವಿರುದ್ಧ ದಿಢೀರ್ ಪ್ರತಿಭಟನೆ. ಮೋದಿ, ಅಮಿತ್ ಶಾ, ಮೋಹನ್ ಭಾಗವತ್ ಫೋಟೋ ಹಿಡಿದು ಕಾರ್ಯಕರ್ತರು ಧಿಕ್ಕಾರವನ್ನ ಕೂಗಿದ್ದಾರೆ. ಬ್ಯಾಂಕ್ ಎದುರು ಧರಣಿ ಕುಳಿತಿದ್ದಾರೆ. ಧರಣಿ ಕುಳಿತ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಆದಂತಹ ಭಾರಿ ಹೈ ಡ್ರಾಮಾ ಇದು. ಚುನಾವಣಾ ಬಾಂಡ್ ಮಾಹಿತಿಯನ್ನ ಮುಚ್ಚಿಟ್ಟಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಎಸ್ಬಿಐ ವಿರುದ್ಧ ದಿಢೀರ್ ಪ್ರತಿಭಟನೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬ್ಯಾಂಕ್ಗೆ ಮುತ್ತಿಗೆ ಹಾಕುವ ಯತ್ನ ಆಯಿತು. ಪೊಲೀಸರು ಇದಕ್ಕೆ ಅವಕಾಶ ಕೊಡಲಿಲ್ಲ. ಅವರನ್ನ ವಶಕ್ಕೆ ಪಡಿತಾ ಇದ್ದಾರೆ. ಒಂದು ರೀತಿ ಹೈ ಡ್ರಾಮಾವೇ ನಡೆದಿದೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ. ಬಿಜೆಪಿಯ ಜೊತೆಗೂಡಿ ಏನು ಹಗರಣವನ್ನು ಮಾಡಿದೆ, ಚುನಾವಣಾ ಬಾಂಡ್ ಹಗರಣವನ್ನ, ಆ ಚುನಾವಣಾ ಬಾಂಡ್ ಮಾಡೋದೇ ಹಗರಣ ಮಾಡೋದಕ್ಕೋಸ್ಕರ ಬಿಜೆಪಿಯ ಒಂದು ಷಡ್ಯಂತ್ರದಿಂದ ಒಂದು ಚುನಾವಣಾ ಬಾಂಡನ್ನು ಮಾಡಿದ್ದಾರೆ. ಆ ಬಾಂಡ್ ಮಾಡಿದ ತಕ್ಷಣದಿಂದ ಪ್ರತಿ ವರ್ಷಕ್ಕೂ ಕೂಡ ಇಲ್ಲಿವರೆಗೂ ಕೂಡ ಸುಮಾರು 16,800 ಕೋಟಿಗಳನ್ನು ಚುನಾವಣಾ ಬಾಂಡನ್ನು ಕಲೆಕ್ಟ್ ಮಾಡಿದೆ. ಅದರಲ್ಲಿ 55% ಓನ್ಲಿ ಬಿಜೆಪಿಗೆ ಹೋಗಿದೆ. ಆ ದಾನಿಗಳು ಯಾರಿದ್ದಾರೆ ಆ ವಿವರನ್ನ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ SBI ಕೊಡೋದಕ್ಕೆ ರೆಡಿ ಇಲ್ಲ. ಅದೇ ಮುಂಚೆ ಸೆಕ್ರೆಟರಿ ಇದ್ದಂಥ ಫಾರಿನ್ ಅಫೇರ್ಸ್ ಎಕಾನಮಿಕ್ ಸೆಕ್ರೆಟರಿ ಇದ್ದಂಥ ಸುಭಾಷ್ ಚಂದ್ರ ಗರ್ಗ್ ಅವರು ಹೇಳ್ತಾರೆ ಅದು 2-3 ಅವರಲ್ಲಿ ಕೊಡುವಂಥ ವಿಚಾರ, ಏನು ಕೊಡ್ತಾ ಇಲ್ಲ SBI ಅಂತ ಗೊತ್ತಿಲ್ಲ ಅಂತ ಅವರೇ ಹೇಳ್ತಾರೆ. ಆ ಚುನಾವಣಾ ಬಾಂಡ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಎಕಾನಮಿಕ್ ಫಾರಿನ್ ಅಫೇರ್ಸ್ನ ಸೆಕ್ರೆಟರಿ ಕೂಡ ಇದೇ ಸುಭಾಷ್ ಚಂದ್ರ ಗರ್ಗ್ ಅವರು ಇದ್ರು. ಅಂದರೆ ಈ ಮೋದಿ ಬಂದ ಮೇಲೆ ಎಲ್ಲಾನ ಡಿಜಿಟಲೀಕರಣ ಮಾಡ್ತಾ ಇದ್ದೀನಿ ಅಂತ ಏನು ಹೇಳ್ತಾ ಇದ್ದಾರೆ, ಆ ಡಿಜಿಟಲೀಕರಣ ಮಾಡಿದ್ರೆ 2-3 ಅವರಲ್ಲಿ ಕೊಡಬೇಕಾದಂಥ ಮಾಹಿತಿಯನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.